ನಿಮ್ಮ ಸಂಚಾರಿ ರೈತ ಮಾತಾಡ್ತಾ ಇದ್ದೀನಿ. ನನಗೆ ಕಮೆಂಟಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಹಸು ಹೀಟಿಗೆ ಬರ್ತಿಲ್ಲ ಮತ್ತೆ ಗಬ್ಬ ನಿಲ್ತಿಲ್ಲ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ನೂ ಕರು ಹಾಕ್ದಲೇ ಇರೋ ಅಂತ ಹಸು ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಕರು ಹುಟ್ಟಿ ಅದು ದೊಡ್ಡದಾಗಿ ಗರ್ಭ ಧರಿಸುವ ವಯಸ್ಸು 18ರಿಂದ 24 ತಿಂಗಳು ತಗೊಳುತ್ತೆ. ಆ, ಕೆಲವು ಹಸುಗಳು ಮಾತ್ರ 2 ವರ್ಷ ಆದರೂ ಬಂದಿರಲ್ಲ. ಬಂದರೂ ಗರ್ಭ ನಿಲ್ತಿಲ್ಲ, ಗರ್ಭ ನಿಲ್ತಾ ಇರಲ್ಲ. ಇನ್ನೂ ಕೆಲವು ಬರೋದೇ ಗೊತ್ತಾಗಲ್ಲ. ಅಂಥ ಹಸುಗಳನ್ನು ಸರಿಯಾಗಿ ಗಮನಿಸಿ ಗರ್ಭಧಾರಣೆ ಮಾಡಿಸ್ಬೇಕು. ಇನ್ನು 2 ವರ್ಷ ಆದರೂ ಬೆದೆಗೆ ಬಂದಿರೋಲ್ಲ ಅಂಥ ಹಸುಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ, ಅಂದರೆ ಹಿಂಡಿ ಮತ್ತು ಮಿನರಲ್ ಮಿಕ್ಸ್ಚರ್ಸು ಕೊಡಬೇಕು ಡೈಲಿ. ಅದ್ರ ಜೊತೆಗೆ ತೋಟದಲ್ಲಿ ಸಿಗುವ ಬಾಳೆ ಎಲೆ ಮತ್ತು ಬಿದ್ರಿಂದ ಸೊಪ್ಪು ಡೈಲಿ ತಿನ್ನಿಸಿ. ಆವಾಗ ಹಸು ಬೇಗ ಬೆದೆಗೆ ಬರುತ್ತೆ. ಈ ವಿಧಾನ ಕರು ಹಾಕಿ ಆದಮೇಲೆ ಬೆದೆಗೆ ಬರಲಿಲ್ಲ ಅಂದರೆ ಅದಕ್ಕೂ ಸಹ ಯೂಸ್ ಮಾಡಿ. ಮತ್ತೆ ಹಸುಗಳು ಈಟಿಗೆ ಕೊಡ್ಸಿದ್ರು ಸಹ ನಿಲ್ತಾ ಇರಲ್ಲ. ಅಂಥ ಹಸುಗಳಿಗೆ ಗರ್ಭಧಾರಣೆ ಮಾಡಿಸಿದ 3ನೇ ದಿನದಿಂದ ಈಚೆ ಬಿಡದಲೆ ಒಳಗಡೆನೆ ಮೇವು ಹಾಕಿ ಮೇಯಿಸ್ಬೇಕು. ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ನುಗ್ಗೆ ಸೊಪ್ಪು, ಬೆಲ್ಲ, ಉಪ್ಪು ಮಿಶ್ರಣ ಮಾಡಿ 4 ದಿನ ಬೆಳಗ್ಗೆ ಮತ್ತೆ ಸಂಜೆ ತಿನ್ನಿಸ್ಬೇಕು. ಈ ಥರ 4 ದಿನ ತಿನ್ನಿಸಿದ್ಮೇಲೆ ಹೊರಗಡೆ ಮೇಯೋಕೆ ಬಿಡಿ. ಇದೆಲ್ಲ ಮಾಡಿನೂ ಸಹ ಫಸ್ಟ್ನೇ ಸಲ ಗರ್ಭ ನಿಲ್ಲಿಲ್ಲ ಅಂದರೆ 2ನೇ ಸಲ ಟ್ರೈ ಮಾಡಿ. 2ನೇ ಸಲಗೆ ನಿಲ್ಲುತ್ತೆ ಆಲ್ಮೋಸ್ಟು. ನಿಂತಿಲ್ಲ ಅಂದರೆ ಒಂದು ಸಲ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ. ಡಾಕ್ಟ್ರು ಹೊಟ್ಟೆ ತುಳಿಸ್ತಾರೆ ಅಂತಾರೆ, ಆಮೇಲೆ ಬೇರೆ ಬೇರೆ ಇಂಜೆಕ್ಷನ್ ಬರ್ತವೆ ಡಾಕ್ಟ್ರ್ ಕಡೆಯಿಂದ. ಆ ಥರ ಎಲ್ಲ ಕೊಡಿಸಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ಹೆಚ್ಚಿನ ವಿಡಿಯೋಗೋಸ್ಕರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿತಾ ಇರಲಿ. ಥ್ಯಾಂಕ್ ಯು.